ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಸತ್ಯ ದರ್ಶನ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಸತ್ಯವನ್ನು ಪಡೆಯಬೇಕಾದರೆ ನಮ್ಮ ಜೀವನದ ಪರಿಶುದ್ಧತೆ ಮಾಡಿಕೊಳ್ಳಬೇಕು. ಜೀವನ ಪರಿಶುದ್ಧವಾದಾಗ ನಮಗೆ ನಿಜವಾದ ಜೀವನ ತೃಪ್ತಿಕರವಾಗುತ್ತದೆ. ಕೇವಲ ಕನಕ ಕಾಮಿನಿ ಕಾಂಚನಕ್ಕಾಗಿ ಬಡದಾಡದೆ, ದ್ರವ್ಯ ಕೀರ್ತಿ ಪದವಿಗಾಗಿ ಬಡದಾಡದೆ, ಸ್ವಾರ್ಥ ಅಭಿಲಾಷೆಗಳಿಗೆ ನಾವು ಬಡಿದಾಡಬಾರದು. ನಮ್ಮ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಗುರಿ ಇಟ್ಟುಕೊಳ್ಳಬೇಕು. ಅದಕ್ಕಾಗಿ ನಮ್ಮ ಯೋಗ್ಯತೆಯನ್ನು ನಾವು ಪ್ರಶ್ನಿಸಬೇಕು. ಜ್ಞಾನ ಬಹಳ ಪವಿತ್ರವಾದದ್ದು. ಆ ಜ್ಞಾನದಿಂದ ನಾವು ಪರಮಾತ್ಮನ ಬ್ರಹ್ಮನನ್ನು ಅರಿಯಬೇಕು. ಅದಕ್ಕಾಗಿ ನಿಜವಾದ ಶ್ರದ್ಧೆ ಭಾವನೆ ನಮ್ಮಲ್ಲಿ ಮೂಡಬೇಕು. ಅಂದಾಗ ಆತ್ಮಶ್ರದ್ಧೆ ನಮ್ಮಲ್ಲಿ ಜಾಗೃತಗೊಳ್ಳುತ್ತದೆ. ಅದ್ಭುತ ಶಕ್ತಿ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಮ್ಮನ್ನು ನಾವು ನಂಬಬೇಕು. ಈ ಬ್ರಹ್ಮಚರ್ಯವಿಲ್ಲದೆ ಆತ್ಮಶಕ್ತಿ ಹುಟ್ಟುವುದಿಲ್ಲ. ಅದಕ್ಕಾಗಿ ನಮ್ಮ ತನು ಮನ ಧನ ಇವು ಪರಿಶುದ್ಧತೆ ಇದ್ದಾಗ ಮಾತ್ರ ಸತ್ಯ ದರ್ಶನವಾಗುತ್ತದೆ. ಸುಳ್ಳು ಸತ್ಯದ ಜೊತೆಗೆ ಇರುತ್ತದೆ, ಸತ್ಯದಂತೆಯೇ ನಾಟಕ ಮಾಡುತ್ತದೆ, ಆದರೆ ಅದು ನಿಜವಾಗಲೂ ಸತ್ಯವಲ್ಲ. ಪ್ರದರ್ಶನ, ಡಾಂಬಿಕತೆ, ಬೂಟಾಟಿಕೆ ಇವು ನಮ್ಮ ಜೀವನವನ್ನು ಅಧೋಗತಿಗೆ ತಳ್ಳುತ್ತದೆ. ಹೀಗಾಗಿ ನಾವು ತಪ್ಪುಗಳನ್ನೇ ಮಾಡುತ್ತೇವೆ. ತಪ್ಪುಗಳನ್ನು ಮಾಡುವುದು ಮಾನವನ ಸಹಜ ಗುಣ. ಆ ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಮತ್ತೆ ಅದು ಮರುಕಳಿಸದಂತೆ ಮಾಡುವುದು. ಅದಕ್ಕಾಗಿ ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಾವು ಏನು ಆಗಬೇಕೆಂದು ಬಯಸುತ್ತೇವೆಯೋ ಅದೇ ಆಗುತ್ತೇವೆ. ಅದೇ ಆಲೋಚನೆ ಸಜೀವವಾಗಿರಬೇಕು. ಇನ್ನೊಬ್ಬರ ಮಾತುಗಳನ್ನು ಕೇಳದೆ ನಮ್ಮ ನಿರ್ಧಾರವನ್ನು ನಾವು ಕೈ ಬಿಡಬಾರದು. ಎಲ್ಲರ ಮಾತು ಕೇಳಿ ನಾವು ಡಿಸಿಷನ್ ಮೇಕಿಂಗ್ ನಾವಾಗಬೇಕು. ಅದಕ್ಕಾಗಿ ನಮ್ಮ ಆಲೋಚನೆ ಆಧ್ಯಾತ್ಮಿಕತೆಗೆ, ಬ್ರಹ್ಮನ ಕಡೆಗೆ ಇರಬೇಕು. ವ್ಯಕ್ತಿಯು ತನ್ನ ಸಂಸ್ಕಾರಗಳ ಮುಖಾಂತರ ಅವನಲ್ಲಿ ಪರಿಶುದ್ಧತೆ ಮೂಡುತ್ತದೆ. ಹೀನ ಸಂಸ್ಕಾರದಿಂದ ಅವನು ಹೀನನೇ ಆಗುತ್ತಾನೆ, ಕೆಟ್ಟ ಕರ್ಮಗಳನ್ನೇ ಮಾಡುತ್ತಾನೆ. ಆ ಕರ್ಮಗಳು ನಮ್ಮನ್ನು ಬೆನ್ನಟ್ಟಿ ಬರುತ್ತವೆ. ಅವು ಪೋಸ್ಟ್ಮನ್ನಂತೆ ಅಡ್ರೆಸ್ ಹಿಡ್ಕೊಂಡು ಬರುತ್ತವೆ. ಹೀಗಾಗಿ ನಾವು ಹೀನ ವಿಚಾರಗಳನ್ನು ಮಾಡದೆ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಒಳ್ಳೆಯ ಸಂಸ್ಕಾರವಂತರಾಗಬೇಕು. ಆ ಅಜ್ಞಾನವೆಂಬುದನ್ನು ನಾವು ಬಡಿದೋಡಿಸಬೇಕು. ಅದಕ್ಕಾಗಿ ಯಾವಾಗಲೂ ಸರ್ವಶಕ್ತನಾದ ಆ ಭಗವಂತನ ನಾಮವನ್ನು ಜಪಿಸಿ ಜ್ಞಾನವನ್ನು ತಂದುಕೊಂಡು ನಮ್ಮ ಪರಿಶುದ್ಧತೆಯಿಂದ ಪ್ರಕಾಶಮಾನವಾಗಿ ನಾವು ಬೆಳಗಬೇಕು. ಅಂದಾಗ ಜೀವನ ಸಮೃದ್ಧವಾಗುತ್ತದೆ. ಆ ಧರ್ಮದ ಪರಿಪಾಲನೆಯೇ, ಆ ಶಕ್ತಿಯೇ ನಮ್ಮನ್ನು ಕಾಯುತ್ತದೆ. ಅದುವೇ ಪುಣ್ಯ. ದುರ್ಬಲತೆಯೇ ಪಾಪ. ದುರ್ಬಲತೆಯಿಂದ ನಾವು ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. ಭಾವವನ್ನು ಪರಿಶುದ್ಧತೆ ಆದಾಗ ಸತ್ಯ ದರ್ಶನವಾಗುತ್ತದೆ, ಪರಮ ಸುಖಿಗಳಾಗುತ್ತೇವೆ.
ಅದಕ್ಕಾಗಿ ನಿಜವಾದಂಥ ನಮ್ಮಲ್ಲಿರುವ ಶಕ್ತಿಯನ್ನು ಸಾಮರ್ಥ್ಯವನ್ನು ನಾವು ಕಂಡುಕೊಳ್ಳಬೇಕಾದರೆ ಧರ್ಮದ ಪರಿಪಾಲನೆ ಅಗತ್ಯವಾಗಿರುತ್ತದೆ. ಧರ್ಮ ಅದು ಶ್ರೀರಕ್ಷೆಯಾಗುತ್ತದೆ. ಸರ್ವಭಾವದಿಂದ ನಾವು ಪರಮಾತ್ಮನಿಗೆ ಶರಣಾಗಬೇಕು. ಕೇವಲ ನಾಮ ಜಪದಿಂದ ಅದು ಸಾಧ್ಯವಾಗುವುದಿಲ್ಲ. ಆ ನಾಮ ಜಪದ ಜೊತೆಗೆ ನಮ್ಮ ಕರ್ಮಯೋಗವನ್ನು ಮಾಡಬೇಕು. ಅಂದರೆ ನಿರಾಕಾರ, ನಿರ್ಗುಣ, ಅಗೋಚರವಾದಂಥ ಶಕ್ತಿಯನ್ನು ನಮ್ಮ ದರ್ಶನಕ್ಕೆ ಬರಬೇಕಾದರೆ ನಾವು ಪುಣ್ಯಾತ್ಮರಾಗಬೇಕು. ಅಂದರೆ ಸಂತರ, ಸಾಧು ಸತ್ಪುರುಷರ, ಸಜ್ಜನರ ಸತ್ಸಂಗಕ್ಕೆ ಹೋಗಬೇಕು. ಆ ಕರ್ಮವು ಧರ್ಮವಾಗಿರಬೇಕು. ಅದುವೇ ಪರಮಾತ್ಮನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ನೈವೇದ್ಯ ಅರ್ಪಿಸಿ ಉಳಿದ ಭೋಜನವನ್ನು ಭಕ್ತರಿಗೆ ಹಂಚಬೇಕು. ಅಂದರೆ ನಮ್ಮಲ್ಲಿರುವ ಜ್ಞಾನವನ್ನು ಉಳಿದ ವ್ಯಕ್ತಿಗಳಿಗೆ ಹಂಚಬೇಕು. ಅವರು ಒಳ್ಳೆಯ ಆತ್ಮಗಳಾಗಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುತ್ತಾರೆ. ಅದಕ್ಕಾಗಿ ಧಾರ್ಮಿಕ ಅನುಷ್ಠಾನಗಳಲ್ಲಿ ನಾವು ಪ್ರತಿಷ್ಠಿತರಾಗಬೇಕು. ಅಂದಾಗ ನಮಗೆ ಸತ್ಯ ದರ್ಶನವಾಗುತ್ತದೆ. ಸತ್ಯ ದರ್ಶನದಿಂದ ನಾವು ಅಗಾಧವಾದಂಥ ಶಕ್ತಿಯನ್ನು ಪಡೆಯುತ್ತೇವೆ. ಅಂಥ ಭಗವಂತನ ನಾಮಸ್ಮರಣೆಯಿಂದ ಧರ್ಮವನ್ನು ಪರಿಪಾಲನೆ ಮಾಡಿ ಆತ್ಮವನ್ನು ಅರಿತು ಭಗವಂತನನ್ನು ನಾಮಸ್ಮರಣೆ ಮಾಡುತ್ತಾ ಸತ್ಯ ದರ್ಶನದಿಂದ ನಾವು ಪಾವನರಾಗೋಣ ಎನ್ನುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.